ಸೆಲೆಬ್ರಿಟಿಗಳಲ್ಲಿ ಡಿವೋರ್ಸ್ ಅನ್ನೋದು ತುಂಬಾ ಕಾಮನ್ ಆಗಿ ಹೋಗಿದೆ. ಸಾಕಷ್ಟು ಸೆಲೆಬ್ರಿಟಿಗಳು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಮುಂದಿಟ್ಟು ಡಿವೋರ್ಸ್ ಪಡೆಯುತ್ತಿದ್ದಾರೆ. ಸಿನಿಮಾ ಸೆಲೆಬ್ರಿಟಿಗಳಲ್ಲದೆ ಈಗೀಗ ಕ್ರೀಡಾಪಟುಗಳ ಬದುಕಿನಲ್ಲೂ ಕೂಡ ಡಿವೋರ್ಸ್ ಅನ್ನೋ ಭೂತ ಹೆಚ್ಚಾಗಿ ಕಾಡ್ತಿದೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ವಿಚ್ಛೇದನ ಪ್ರಮಾಣವು 11.10ರಷ್ಟಿದ್ದು, ಈ ವಿಚಾರದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಹಾಗಿದ್ರೆ ವಿಚ್ಛೇದನ ಪಡೆದುಕೊಂಡಂತಹ ಭಾರತದ ಕ್ರಿಕೆಟ್ ಪಟುಗಳು ಯಾರು ಅಂತ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಹಲವಾರು ಕ್ರಿಕೆಟಿಗರು ವಿವಾಹವಾಗಿ ಯಾವುದೇ ವಿವಾದಗಳನ್ನು ಮಾಡಿಕೊಳ್ಳದೆ ಅನ್ಯೋನ್ಯವಾಗಿ ಸಂಸಾರ ನಡೆಸುತ್ತಿರುವಾಗಲೇ ದಿಢೀರನೆ ತಮ್ಮ ಸಂಗಾತಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡು ಸುದ್ದಿಯಾಗಿದ್ದಾರೆ. ಟೀಮ್ ಇಂಡಿಯಾದ ತಂಡದ ಆರಂಭಿಕ ಆಟಗಾರ ಶಿಖರ್ ಧವನ್ ಹಾಗೂ ಅವರ ಪತ್ನಿ ಆಯೇಷಾ ವೈವಾಹಿಕ ವಿಚ್ಛೇದನ ತೆಗೆದುಕೊಳ್ಳುವುದರ ಮೂಲಕ 8 ವರ್ಷಗಳ ವೈವಾಹಿಕ ಜೀವನಕ್ಕೆ ಪೂರ್ಣ ವಿರಾಮ ಇಟ್ಟಿದ್ದಾರೆ. ನಂತರ ಮತ್ತೊಬ್ಬ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ತಮ್ಮ ಮೊದಲ ಪತ್ನಿ ನೌರೀನ್ಗೆ ವಿಚ್ಛೇದನವನ್ನು ನೀಡಿ 1996ರಲ್ಲಿ ನಟಿ ಸಂಗೀತಾ ಬಿಜಲಾನಿ ಜೊತೆ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ರು. ಕೆಲ ದಿನಗಳ ನಂತರ ಸಂಗೀತಾ ಬಿಜಲಾನಿಗೂ ಕೂಡ ಮೊಹಮ್ಮದ್ ವಿವಾಹ ವಿಚ್ಛೇದನವನ್ನು ನೀಡಿದ್ರು. ಕಾಂಬ್ಲಿ ಭಾರತದ ಮಾಜಿ ಕ್ರಿಕೆಟಿಗ. ಇವರು ಕೂಡ 1998ರಲ್ಲಿ ತನ್ನ ಬಾಲ್ಯದ ಗೆಳತಿಯಾದಂತಹ ನೋಯಿಲಾ ಲೂಯಿಸ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ನಂತರದ ದಿನಗಳಲ್ಲಿ ನೋಯಿಲಾಗೂ ವಿಚ್ಛೇದನವನ್ನು ನೀಡಿ ವಿನೋದ್ ಕಾಂಬ್ಲಿ ಮಾಜಿ ರೂಪದರ್ಶಿಯಾದಂತಹ ಆಂಡ್ರಿಲಾ ಲೂಯಿಸ್ ಅವರನ್ನು ಮದುವೆ ಆಗ್ತಾರೆ. ಇನ್ನು ಡಿವೋರ್ಸ್ ಪಡೆದ ಮತ್ತೊಬ್ಬ ಕ್ರಿಕೆಟಿಗ ಅಂತ ಅಂದರೆ ಚೆನ್ನೈ ನಾಯಕರಾಗಿದ್ದ ದಿನೇಶ್ ಕಾರ್ತಿಕ್. ಇವರು ಕೂಡ ತಮ್ಮ ಬಾಲ್ಯದ ಗೆಳತಿ ನಿಖಿತಾ ವಂಜಾರರನ್ನು ಪ್ರೀತಿಸಿ ವಿವಾಹವಾಗ್ತಾರೆ. ಆದರೆ ದಿನೇಶ್ ಕಾರ್ತಿಕ್ ಪತ್ನಿ ನಿಖಿತಾ ಮೋಸ ಮಾಡಿ ಕ್ರಿಕೆಟಿಗ ಮುರಳಿ ವಿಜಯ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಕಾರಣ ಅವರು ಕೂಡ ನಿಖಿತಾಗೆ ವಿಚ್ಛೇದನ ನೀಡಿ ಬಳಿಕ ದೀಪಿಕಾ ಪಳ್ಳಿಕಲ್ ಅವರನ್ನು ವಿವಾಹವಾಗ್ತಾರೆ. ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ದಂಪತಿಗಳು ಕೂಡ ವೈಯಕ್ತಿಕ ಮನಸ್ಸಿನಿಂದ 2024ರಲ್ಲಿ ಅಂದರೆ ಕಳೆದ ವರ್ಷ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಇದೀಗ ಮತ್ತೊಬ್ಬ ಕ್ರಿಕೆಟ್ ಆಟಗಾರ ಟೀಮ್ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಚಹಲ್ ದಾಂಪತ್ಯದಲ್ಲೂ ಬಿರುಗಾಳಿ ಎದ್ದಿದೆ. ಸುಮಾರು 5 ವರ್ಷಗಳ ನಂತರ ಚಹಲ್ ಮತ್ತವರ ಪತ್ನಿ ಧನುಶ್ರೀ ವರ್ಮಾ ಬೇರೆಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದು, ಇದು ಡಿವೋರ್ಸ್ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ.